ಅಂಬೇಡ್ಕರ್ ಭವನದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಮುಂದಿನ ಹೋರಾಟಗಳನ್ನು ಕುರಿತು ಸುದೀರ್ಘವಾದಂಥ ಸಭೆ ತುಂಬ ಯಶಸ್ವಿಯಾಗಿ 1 ದಿನಗಳ ಕಾಲ ನಡೆದಿದೆ. ಈ ಸಭೆಯಲ್ಲಿ ಒಳ ಮೀಸಲಾತಿ ಮೂಲ ಹೋರಾಟಗಾರರಾದಂಥ ದಂಡೋರ ರಾಜ್ಯಾಧ್ಯಕ್ಷರಾದಂಥ ಶಂಕರಪ್ಪನವರು, ಹಿರಿಯ ವಕೀಲರು ಮತ್ತು ಮೂಲ ಹೋರಾಟಗಾರರಾದಂಥ ಮಾರಪ್ಪನವರು, ಮತ್ತು MRHSನ ರಾಜ್ಯ ಕಾರ್ಯಾಧ್ಯಕ್ಷರಾದ ನಮ್ಮ ಕೇಶವಮೂರ್ತಿಯವರು, ದಂಡೋರದ ಹುಸೇನಪ್ಪ ಸ್ವಾಮಿಯವರು, ವಿಶ್ವ ಆದಿಜಾಂಬುವ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ನಮ್ಮ ಭೀಮರಾಜರವರು, ಹಾಗೂ ಬಹುಜನ ಚಳವಳಿಯ ಕೃಷ್ಣಪ್ಪ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಮುಂದರಾಜು ಅವರು, ಮತ್ತು ನಮ್ಮ ಮುಖಂಡರಾದ ಶಿವಪ್ಪನವರು, ಅನೇಕ ಹಿರಿಯರು ಪಾಲ್ಗೊಂಡಿದ್ದರು. ಜೊತೆಗೆ ABSPಯ ರಾಜ್ಯಾಧ್ಯಕ್ಷರಾದ ಮಾರ್ಸಂದ್ರ ಮುನಿಯಪ್ಪನವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಭೆಯ ಮುಖ್ಯ ಉದ್ದೇಶ ಒಳ ಮೀಸಲಾತಿ ಕುರಿತಂತೆ ವಿಶೇಷ ಸಚಿವ ಸಂಪುಟ ಕೈಗೊಂಡಂತಹ ತೀರ್ಮಾನಗಳನ್ನು ಇವತ್ತು ಚರ್ಚೆ ಮಾಡಿದ್ವಿ. ಈ ಚರ್ಚೆಯಲ್ಲಿ ಕೈಗೊಂಡಂಥ ನಿರ್ಣಯಗಳು ಏನಂದರೆ, ಒಳ ಮೀಸಲಾತಿನಲ್ಲಿ ಅವನೂರು ಆಯೋಗ ಮಾದಿಗ ಸಮಾಜಕ್ಕೆ 8% ಮೀಸಲಾತಿಯನ್ನು ಕೊಟ್ಟಿತ್ತು. ಸದಾಶಿವ ಆಯೋಗ ಮತ್ತು ನಾಗಮೋಹನ್ ದಾಸ್ ಆಯೋಗ 6% ಕೊಟ್ಟಿತ್ತು. ಆದರೆ ಈಗ ಸಚಿವ ಸಂಪುಟದಲ್ಲಿ 50%ಕ್ಕೆ ನಾವು ಸದಾಶಿವ ಆಯೋಗನೂ 50%ಕ್ಕೆ ಮಾಡಿದ್ದಿತ್ತು. ಮಾಧುಸ್ವಾಮಿನೂ ಅವರು ಕೊಟ್ಟಾಗ 6% ಕೊಟ್ಟಿದ್ದು. ಈಗ 50% ಮಾಡಿದರೂ ಕೂಡ 6% ಕೊಡಬೇಕಾಗಿತ್ತು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎಲ್ಲ. ಜೊತೆಗೆ ಸಚಿವ ಸಂಪುಟ ಕೈಗೊಂಡಂಥ ತೀರ್ಮಾನ ಏನಿದೆ, 1 ರಿಂದ 15 ಹುದ್ದೆಗಳನ್ನು ಒಳ ಮೀಸಲಾತಿಗೆ ಒಳಪಡಿಸ್ತಾನೆ. ಅದು ಪರಿಶಿಷ್ಟ ಜಾತಿಯಲ್ಲೇ ಸಾಮಾನ್ಯ ಅಂತೇಳಿ ತೀರ್ಮಾನವನ್ನು ಮಾಡಿ, ಇಲ್ಲಿ ABCನಲ್ಲಿರ್ತಕ್ಕಂಥ ಈ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಇವು 101 ಜಾತಿಗಳು ಕೂಡ ಸ್ಪರ್ಧೆ ಮಾಡಬೇಕು ಅಂತ ಒಂದು ವಿವಾದವನ್ನು ತಂದಿಟ್ಟಿರೋದಕ್ಕೆ ತೀವ್ರ ಅಸಮಾಧಾನ ಆಗಿದೆ. ಇದು ಒಳ ಮೀಸಲಾತಿನೇ ಅಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಜೊತೆಗೆ 15ಕ್ಕಿಂತ ಮೇಲ್ಪಟ್ಟು ಹುದ್ದೆಗಳನ್ನು ಒಳ ಮೀಸಲಾತಿಗೆ ಒಳಪಡಿಸಿ 56,000 ಹುದ್ದೆಗಳ ತುಂಬೋದಕ್ಕೆ ಕೈಗೊಂಡಿರುವಂಥ ತೀರ್ಮಾನ ಏನಿದೆ, ಇದು ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ವ್ಯತಿರಿಕ್ತವಾದಂಥ ಒಂದು ತೀರ್ಮಾನ. 2 ಇಬ್ಬಗೆಯ ತೀರ್ಮಾನವನ್ನು ಸಚಿವ ಸಂಪುಟ ಮಾಡಿದೆ. 15 ಒಳಗಡೆ ಇರತಕ್ಕಂಥ ಹುದ್ದೆಗಳಲ್ಲಿ ಒಳ ಮೀಸಲಾತಿ ಇಲ್ಲ ಅಂದರೆ ಗೆಜೆಟೆಡ್ ಆಫೀಸರ್ಸು ಹುದ್ದೆಗಳ ಏನಿದ್ದಾವೆ ಆ ಹುದ್ದೆಗಳನ್ನ ಒಂದು ಗೊಂದಲ ಸೃಷ್ಟಿ ಮಾಡಿ ಈ ಸಮಾಜಕ್ಕೆ ಆ ಹುದ್ದೆಗಳು ಸಿಗಬಾರ್ದು ಅನ್ನೋ ಒಂದು ಹುನ್ನಾರ ನಡೆದಿದೆ. ಇದರಲ್ಲಿ DPR ಸಮಾಜ ಕಲ್ಯಾಣ ಇಲಾಖೆ ತೀವ್ರ ಒಂದು ಗೊಂದಲದ ವಾತಾವರಣ ಮೂಡಿಸಿರೋದ್ರಿಂದ ಇದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ವಿರುದ್ಧವಾದಂಥ ನಿರ್ಣಯಗಳನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ಆದ್ದರಿಂದ ಹೋರಾಟವನ್ನು ಮುಂದುವರಿಸಬೇಕು. ಜೊತೆಗೆ ಇದ್ರ ಜೊತೆಯಲ್ಲೇ ಬಡ್ತಿಯಲ್ಲಿ ಒಳ ಮೀಸಲಾತಿಯನ್ನು ಕೂಡಲೇ ಕೊಡಬೇಕು. ಬ್ಯಾಕ್ಲಾಗಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು. SC ST TSP ಹಣ ಏನಿದೆ, ಈ ಹಣ ಒಳ ಮೀಸಲಾತಿನಲ್ಲಿ ಸಮಾನವಾಗಿ ಹಂಚಿಕೆ ಆಗಬೇಕು 101 ಜಾತಿಗಳಿಗೂ. ಜೊತೆಗೆ ಖಾಸಗಿ ರಂಗದಲ್ಲೂ ಕೂಡ ಉದ್ಯೋಗದಲ್ಲಿ ಮೀಸಲಾತಿ ಮತ್ತು ಒಳ ಮೀಸಲಾತಿ ಬರಬೇಕು, ಅದಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ಹೇಳಿ ಸಂಪೂರ್ಣ
ಒಳ ಮೀಸಲಾತಿಗೋಸ್ಕರ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ಇವತ್ತು ನಿರ್ಣಯವನ್ನು ಮಾಡಿದೆ. ಜೊತೆಗೆ ಈ ಹೋರಾಟದ ರೂವಾರಿ ಒಳ ಮೀಸಲಾತಿಯ ಮೂಲ ಹೋರಾಟಗಾರರು ನೇತೃತ್ವವನ್ನು ವಹಿಸಬೇಕು. ಆಮೇಲೆ ಒಳ ಮೀಸಲಾತಿ ಹೋರಾಟಗಾರರು ಈ ಸಂದರ್ಭದಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅಂತೇಳಿ ಸಭೆಯಲ್ಲಿ ಚರ್ಚೆ ಆಗಿದೆ. ಅಂದರೆ ಈ ಒಳ ಮೀಸಲಾತಿ ಹೋರಾಟವನ್ನು ಒಂದು ರೀತಿ ದಿಕ್ಕು ತಪ್ಪಿಸೋದಕ್ಕೆ, ಒಳ ಮೀಸಲಾತಿ ಹೋರಾಟದಲ್ಲಿ ಗೊಂದಲವನ್ನು ತಂದಿಕ್ಕೋದಕ್ಕೆ, ಒಳ ಮೀಸಲಾತಿ ಹೋರಾಟಗಾರರನ್ನು ಒಂದು ಏನು ವಿಘಟನೆ ಮಾಡೋದಕ್ಕೆ ಒಳಸಂಚುಗಳು ಕೆಲವು ರಾಜಕೀಯ ಪಕ್ಷದ ವ್ಯಕ್ತಿಗಳು ನುಸುಳಿದ್ದಾರೆ ಒಳ ಮೀಸಲಾತಿ ಹೋರಾಟಕ್ಕೆ. ಈ ಒಳ ಮೀಸಲಾತಿ ಹೋರಾಟಕ್ಕೆ ಕೆಲವು ರಾಜಕೀಯ ವ್ಯಕ್ತಿಗಳು ನುಸುಳಿರೋದ್ರಿಂದ ನೀವು ಒಳ ಮೀಸಲಾತಿ ಹೋರಾಟಗಾರರು ಎಮೋಷ್ನಲ್ ಆಗಿ ಯಾರು ಕಾರ್ಯಕ್ರಮ ಕರೆದ್ರೂ ಕೂಡ ಭಾಗವಹಿಸೋದಿದೆಯಲ್ಲ, ಅದು ಸರಿಯಲ್ಲ. ಒಂದೇ ಒಳ ಮೀಸಲಾತಿ ಹೋರಾಟಗಾರರ ಮೂಲ ಹೋರಾಟಗಾರರ ನೇತೃತ್ವದಲ್ಲಿ ಈ ಒಳ ಮೀಸಲಾತಿ ಹೋರಾಟವನ್ನು ತುಂಬ ದೂರ ಕೊಂಡೊಯ್ಯಬೇಕು ಅಂತ ಹೇಳಿ ಪರಿಪರಿಯಾಗಿ ಹಿರಿಯ ಮುಖಂಡರು ಎಲ್ಲ ಒಳ ಮೀಸಲಾತಿ ಹೋರಾಟಗಾರರಲ್ಲಿ ಕೈ ಮುಗಿದು ಮನವಿ ಮಾಡಿದರು. 24 ಏಪ್ರಿಲ್ 2026ರಂದು ಕರ್ನಾಟಕ ಕ್ಯಾಬಿನೆಟ್ ತೆಗೆದುಕೊಂಡಿರ್ತಕ್ಕಂಥ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಿಸಿದ ನಿರ್ಣಯ ಅದು ಒಳ ಮೀಸಲಾತಿ ನಿರ್ಣಯನೇ ಅಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಒಳ ಮೀಸಲಾತಿ ಅಂದರೆ ಒಂದು ಎಂಪಿರಿಕಲ್ ಡಾಟಾ ಇರಬೇಕು, ಎರಡನೇದು ಬಂದು ಇಂಟರ್ಶೇಪ್ ಬ್ಯಾಕ್ವರ್ಡ್ನೆಸ್ ಅಂತರ ಹಿಂದುಳಿದಿರಬೇಕು ಅನ್ನೋ ಅದು ಆಧರಿಸಿರಬೇಕು. ಮತ್ತು ಅತ್ಯಂತ ಹಿಂದುಳಿದವರಿಗೆ ಆದ್ಯತೆ ಮೇಲೆ ಅವರಿಗೆ ಸೌಲಭ್ಯಗಳನ್ನು ಹಂಚಬೇಕಂತ ಅನ್ನೋದು ಒಳ ಮೀಸಲಾತಿಯ ತಿರುಳು ಸುಪ್ರೀಂ ಕೋರ್ಟಿನ ಸಾರಾಂಶ ಇದೆ. ಆದರೆ ಇಲ್ಲಿ ಏನು ಮಾಡ್ತಾರೆ ಇವರು, ಕ್ಲಾಸ್ 1 ಗೆಜೆಟೆಡ್ ಪೋಸ್ಟ್ಗಳು, ಹೈಯರ್ ರ್ಯಾಂಕ್ ಪೋಸ್ಟ್ಗಳನ್ನು ಅಲ್ಲಿ ಒಳ ಮೀಸಲಾತಿ ಇಲ್ಲವಂತೆ, ಕೆಳಗಿನ ಪೋಸ್ಟ್ಗಳು ಮಾತ್ರ ಒಳ ಮೀಸಲಾತಿ ಇದೆ ಅಂತಂದರೆ ಅಲೆಮಾರಿಗಳು ಮತ್ತು ಮಾದಿಗ ಸಮುದಾಯಗಳು ಎಂದೂ ಕ್ಲಾಸ್ 1 ಗೆಜೆಟೆಡ್ ಪೋಸ್ಟ್ಗಳಿಗೆ ಬರಲಾರ್ದಂಗೆ ಇವರು ತಡೆ ಹಿಡಿದಿದ್ದಾರೆ. ಆ ಕಾರಣಕ್ಕಾಗಿ ಇದು ಒಳ ಮೀಸಲಾತಿ ಅಂತ ಅನಿಸ್ಕೊಳ್ಳಂಗಿಲ್ಲ. ಈ ಆದೇಶ ಇದು ಒಳ ಮೀಸಲಾತಿಗೆ ವಿರುದ್ಧವಾದಂಥ ಒಂದು ಆದೇಶ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ಒಂದು ಉಲ್ಲಂಘನೆ ಕೂಡ ಆಗುತ್ತೆ ಈ ವಿಷಯದಲ್ಲಿ. ಎರಡನೇದಾಗಿ ಪ್ರಮೋಷನು ಇಲ್ಲ, ಅದರಲ್ಲಿ ಬ್ಯಾಕ್ಲಾಗ್ನು ಬಂದಿಲ್ಲ. ನಿಮಗೆ KCSR ರೂಲ್ಸ್ ಇದೆ. KCSR ರೂಲ್ನಲ್ಲಿ ಅಪಾಯಿಂಟ್ಮೆಂಟ್ಸ್ ಅಂತಂದರೆ ಒಂದು ಡೆಫಿನೇಷನ್ ಇದೆ. ಡೆಫಿನೇಷನ್ ಆಫ್ ಅಪಾಯಿಂಟ್ಮೆಂಟ್ ನೇಮಕಾತಿ ಅಂದರೆ ಏನಪ್ಪ? ಅಪಾಯಿಂಟ್ಮೆಂಟ್ ಬೈ ರಿಕ್ರೂಟ್ಮೆಂಟ್, ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಅಪಾಯಿಂಟ್ಮೆಂಟ್ ಬೈ ಪ್ರಮೋಷನ್. ಅಪಾಯಿಂಟ್ಮೆಂಟ್ಗಳಲ್ಲಿ ಎರಡು ಥರ, ಒಂದು ಪ್ರಮೋಷನ್ ಕೂಡ ಅಪಾಯಿಂಟ್ಮೆಂಟೇ, ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಕೂಡ ಅಪಾಯಿಂಟ್ಮೆಂಟೇ. ಆದರೆ ನೀವು ಅಪಾಯಿಂಟ್ಮೆಂಟ್ ಡೆಫಿನೇಷನೇ ಕೊಟ್ಟಿಲ್ಲ, ಪ್ರಮೋಷನೇ ಇಲ್ಲ ಅಂತ ಅನ್ನೋ ಥರ ಮಾತಾಡ್ತೀರಿ ನೀವು. ಪ್ರಮೋಷನೇ ಇಲ್ಲ ಅಂತ ಅನ್ನೋದಾದರೆ ಅದೆಂತ ಮೀಸಲಾತಿ ಹಂಚಿಕೆ ಆಗುತ್ತೆ? ಅಥವಾ ಕೆಳಮಟ್ಟದಲ್ಲಿರ್ತಕ್ಕಂಥ ಈ ಮಂದಿಗೆ ಎಫಿಷಿಯನ್ಸಿ ಇಲ್ಲ ಅಂತಕ್ಕಂಥದ್ದು ಕೂಡ ಇಂಡೈರೆಕ್ಟಾಗಿ ನೀವು ಹೇಳ್ದಂಗಿದೆ. ಈ ಸರ್ಕಾರ ಅಥವಾ ಮಾದೇವಪ್ಪ ಅಂತನ್ನೋರು ಇವರಿಗೆ ಎಫಿಷಿಯನ್ಸಿ ಇಲ್ಲ, ಆ ಕಾರಣಕ್ಕಾಗಿ ಅದು ಕೊಡಕ್ಕೆ ಬರೋಂಗಿಲ್ಲ. ಅಥವಾ ನಮಗಿಂತ ಮುಂಚೆ ಹೋಗ್ತಾರೆ. ಮತ್ತು ಅಪ್ಪರ್ ಕ್ಯಾಸ್ಟ್ ಅವ್ರಿಗೆ ಮುಂಚೆ ನಾವು ಹೋಗಲಿಲ್ವ? SCಗಳು ಅಪ್ಪರ್ ಕ್ಯಾಸ್ಟ್ ಅವ್ರಿಗೆ ವಿರುದ್ಧವಾಗಿ ನಮ್ಮ ರಿಸರ್ವೇಷನ್ ಬಂದಾಗ ಮತ್ತು ಅವ್ರನ್ನ ಮೀರಿಸಿ ನಾವು ಹೋಗಲಿಲ್ವ? ಅದೇ ರೀತಿ ಇಲ್ಲಿ ಕೂಡ ಯಾರು ಹಿಂದುಳಿದಿದ್ದಾರೆ, ತೀರಾ ಹಿಂದುಳಿದಿದ್ದಾರೆ, ಅವರು ನಿಮ್ಮ ಜೊತೆಗೆ ಹೋಗ್ತಾರೆ. ನಿಮಗಿಂತ ಮುಂಚೆ ಕೆಲವು ಹೋಗಲೇಬೇಕಾಗಿದೆ ಅದು. ಯಾಕಂದರೆ ಭಾಳ ಹಿಂದುಳಿದಂಥ ಮಂದಿ ಅದು. ಇದನ್ನು ಒಪ್ಕೊಳ್ಳೇಬೇಕು. ಸರ್ಕಾರ ಆಗಲಿ ಅಥವಾ ಸರ್ಕಾರದ ಮೇಲೆ ಪ್ರಭಾವ ಬೀರತಕ್ಕಂಥ ಸಮುದಾಯಗಳು, ಪ್ರಬಲ ಸಮುದಾಯಗಳು ನೀವೆಲ್ಲ ಪರಿಶಿಷ್ಟ ಜಾತಿಗಳಲ್ಲಿ ಅವರು ಒಪ್ಕೊಳ್ಳೇಬೇಕಿದು. ಇಲ್ಲಾಂತಂದರೆ ನೀವು ಏನಂತೀವಲ್ಲ, ಪರಿಶಿಷ್ಟ ಜಾತಿಗಳ ಮೀಸಲಾತಿಗೆ, ಅದರ ಮೊರಾಲಿಟಿಗೆ, ಅದರ ನೈತಿಕತೆಗೆ ನೀವು ತದ್ವಿರುದ್ಧವಾಗಿದ್ದೀರ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಯಾರೇ ಹೋರಾಟ ಮಾಡಿದ್ರು ಕೂಡ ರಾಜಕಾರಣಿಗಳು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಬರೋದು ಬೇಡ. ನಮ್ದು ರಿಕ್ವೆಸ್ಟ್ ಇದೆ. ರಾಜಕಾರಣಿಗಳಿಗೆ ಒಂದು ಮಿತಿ ಇದೆ. ನಿಮ್ಗೆ ಏನೋ ಒಂದು ಸಣ್ಣದೊಂದು ನಾಳೆ MLC ಕೊಟ್ಟರೆ ಹೋಗಿಬಿಡ್ತೀವಿ ನೀವು ಇಲ್ಲಿಂದ. ನೀವು ಇರಂಗಿಲ್ಲ ಇಲ್ಲಿ. ನಿಮ್ಗೆ ಯಾಕೆ ಬೇಕು ಈ ಹೋರಾಟ? ಈ ಹೋರಾಟ ಆಗಬೇಕು ನಿಮಗೆ. ಹೋರಾಟಗಾರರು ಇದಕ್ಕೋಸ್ಕರ ಇದ್ದಾರೆ, ಅವ್ರಿಗೆ ಬಿಟ್ಟುಬಿಡಿ. ನೀವು ಸಹಕಾರ ಕೊಡಿ. ನೀವು ಮದುವೆ ನೋಡೋಕೆ ಬಂದವ್ರು ನೀವೇ ಮದುಮಕ್ಕಳಾದ್ರೆ ಹೆಂಗೆ? ಹೋರಾಟಗಾರರು ಮದುಮಕ್ಕಳು ಇದ್ದಂಗೆ ಇದಕ್ಕೆ 30 ವರ್ಷದಿಂದ. ನೀವು ಸಪೋರ್ಟ್ ಕೊಡ್ತೀವಿ ಅಂತ ಬಂದು ನಾವು ನಿಮಗೆಲ್ಲ ಸಹಕಾರ ಕೊಡ್ತೀವಿ ಅಂತ ಬಂದು ನೀವೇ ಮದುಮಕ್ಕಳ ಥರ ಮುಂದೆ ನಿಂತರೆ ತಪ್ಪಲ್ವ ಅದು? ಆ ಕಾರಣಕ್ಕಾಗಿ ರಾಜಕಾರಣಿಗಳು ಈ ಹೋರಾಟದ ಒಂದು ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಾಜ್ಯದ ಸರ್ಕಾರ ಸುಪ್ರೀಂ ಕೋರ್ಟ್ನ ಆದೇಶ ಆದಮೇಲೆ 2.5 ವರ್ಷಗಳ ನಂತರ ಒಳ ಮೀಸಲಾತಿ ಜಾರಿ ಮಾಡಿದ್ದೀವಿ ಅಂತೇಳಿ ಮೊನ್ನೆ ವರದಿಯನ್ನು ಜಾರಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅದು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ
ಒಳ ಮೀಸಲಾತಿ ಜಾರಿ ಅಲ್ಲ, ಅದು ಬಲಿಷ್ಠ ಜಾತಿಗಳ ಪಾಳೆಗಾರಿಕೆಯ ವರದಿ. ಅದು ಬಲಿಷ್ಠ ಜಾತಿಗಳ ಪಾಳೆಗಾರಿಕೆಯ ವರದಿ ಅಂತ ನಾವು ಕರೀತಾ ಇದ್ದೀವಿ. ನೀವು ಜನರಲ್ ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ಎಸ್ ಸಿಗಳೊಳಗೆ ನೀವು 1-2 ಪೋಸ್ಟ್ ಬಂದರೆ ನಿಮಗೆ ಬೇಡ, ಅದನ್ನು ಸಾಮಾನ್ಯ ವರ್ಗಕ್ಕೆ ಬಿಟ್ಬಿಡಿ ಅಂದರೆ ಬಿಟ್ಬಿಡ್ತೀರಾ? ಬಿಡಲ್ಲ. ಅದೇ ರೀತಿ ಒ ಬಿ ಸಿಗಳಲ್ಲಿರ್ತಕ್ಕಂಥ ಬರ್ತಕ್ಕಂಥ 1, 2, 3, 15 ಹುದ್ದೆಗಳು ಏನಾದ್ರು ಅವರು ತಗೊಳ್ಬಾರ್ದು ಅಂತ ಅಂದ್ಬಿಟ್ಟು ಏನಾದ್ರು ಸಾಮಾನ್ಯ ವರ್ಗ ಬಿಟ್ಬಿಡಿ ಅಂದರೆ ಬಿಟ್ಬಿಡ್ತೀರಾ? ಇಲ್ಲ. ಒ ಬಿ ಸಿಗಳಲ್ಲಿ ನೀವು ಆಲ್ರೆಡಿ 1 ಬರಲಿ 2 ಬರಲಿ ಅಥವಾ 15 ಹುದ್ದೆ ಬರಲಿ, ಅದನ್ನು ನೀವು ರೋಸ್ಟರ್ ಸಿಸ್ಟಮ್ಗೆ ತಂದು ನೀವು ಒಳ ಮೀಸಲಾತಿಯನ್ನು ಕೊಡ್ತಾ ಇದ್ದೀರಾ. ಅದೇ ರೀತಿ SC ST ಒಳಗೂ ಕೂಡ ಒಳ ಮೀಸಲಾತಿ ಮಾಡಿದಾಗಂತ ಸಣ್ಣ ಜಾತಿಗಳಿಗೂ ಕೂಡ ಮತ್ತು ಮಾದಿಗ ಸಮುದಾಯದ ಮತ್ತು ಅಲೆಮಾರಿ ಜಾತಿಗಳು ಎಲ್ಲರಿಗೂ ಕೂಡ ನೀವು ರೋಸ್ಟರ್ ಸಿಸ್ಟಮ್ ಪ್ರಕಾರ 15 ಹುದ್ದೆಗಳಿರಲಿ ಅಥವಾ ಒಂದೇ ಹುದ್ದೆ ಇರಲಿ, ನೀವು ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು. ನೀವು ಒಳ ಮೀಸಲಾತಿ ಕಲ್ಪಿಸಲಿಲ್ಲ ಅಂತಂದರೆ ಅದನ್ನು ಸಾಮಾನ್ಯ ವರ್ಗಕ್ಕೆ ಸೇರ್ತೀನಿ ಅನ್ನೋದಂದರೆ ನಾವು ಟೋಟಲ್ SC ಒಳಗಿರ್ತಕ್ಕಂಥದ್ದನ್ನು ಕೂಡ ನೀವು ಸಾಮಾನ್ಯ ವರ್ಗಕ್ಕೆ ಬಿಟ್ಬಿಡಿ ಅಂದರೆ ಬಿಟ್ಬಿಡ್ತೀರಾ? ನೀವು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ನೀವು SC ಸಾಮಾನ್ಯ ಅಂತಕ್ಕಂಥ ಪದವನ್ನು ತೆಗಿಬೇಕು. ಅದು ಅನ್ಕಾನ್ಸ್ಟಿಟ್ಯೂಷನಲ್, ಅಗೇನ್ಸ್ಟ್ ದಿ ಸುಪ್ರೀಂ ಕೋರ್ಟ್. ಆದ್ದರಿಂದ ಸುಪ್ರೀಂ ಕೋರ್ಟ್ನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಉಲ್ಲಂಘನೆ ಮಾಡ್ದಂಗೆ ಸಾಮಾನ್ಯ ವರ್ಗದವ್ರಿಗೂ ನಿಮಗೂ ಯಾವ ವ್ಯತ್ಯಾಸಗಳು ಇಲ್ಲ. ಆದ್ದರಿಂದ ಮಾದೇವಪ್ಪನವರೇ, ಸಿದ್ದರಾಮಯ್ಯನವರೇ, ನೀವು ನಾಟಕ ಮಾಡ್ತಾಯಿದ್ದೀರಾ. ಒಳ ಮೀಸಲಾತಿ ಜಾರಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು 1-15 ಹುದ್ದೆಗಳೊಳಗೆ ನೀವು ಯಾವುದೇ ಅವಕಾಶಗಳು ಮಾಡಿಕೊಟ್ಟಿಲ್ಲ ನಮಗೆ. ಆದ್ದರಿಂದ ಇದು ಒಳ ಮೀಸಲಾತಿ ವರ್ಗದ ಅಂದರೆ ಒಳ ಮೀಸಲಾತಿಯ ಆದೇಶ ಅಲ್ಲ, ಇದು ಬಲಿಷ್ಠ ಜಾತಿಗಳ ಪಾಳೆಗಾರಿಕೆ ಆದೇಶ ಇದು. ಅದನ್ನು ನಾವು ಹೇಳ್ತಾ ಇದ್ದೀವಿ. ಇದನ್ನು ಮುಂದೆ ನಮ್ಮ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿತದೆ. ಮತ್ತು 35 ವರ್ಷಗಳ ಹೋರಾಟ ಮಾಡಿದಂಥ ಮುಂಚೂಣಿ ಹೋರಾಟಗಾರರ ನೇತೃತ್ವದಲ್ಲಿ ರಾಜಕೀಯ ಪಕ್ಷಗಳನ್ನು ಹೊರತುಪಡಿಸಿ ನಾವು ನಿಷ್ಪಕ್ಷಪಾತವಾಗಿ ಈ ಒಂದು ಹೋರಾಟವನ್ನು ತಗೊಂಡೋಗ್ಬೇಕಂತ ನಮ್ಮ ಒಕ್ಕೂಟದಿಂದ ಇವತ್ತು ನಿರ್ಣಯವನ್ನು ಮಾಡಿದ್ದೀವಿ. ಏನು ಈ ಒಳ ಮೀಸಲಾತಿ ವಿಚಾರದಲ್ಲಿ ನಮ್ಮ ಹಿರಿಯ ನಾಯಕರು ಏನು ನಿರ್ಣಯಗಳು ತಗೊಂಡಿದ್ದಾರೋ ಅದಕ್ಕೆ ಸರ್ಕಾರ ಬದ್ಧವಾಗಿರಬೇಕು. ಸರ್ವೋಚ್ಚ ನ್ಯಾಯಾಲಯನ ಉಲ್ಲಂಘನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಯಾವೇ ನ್ಯಾಯಾಧೀಶಗಳಲ್ಲಾಗಲಿ ಕಾನೂನು ಚೌಕಟ್ಟಲ್ಲೇ ಮಾಡೋಕ್ಬಿಟ್ರೆ ಕಾನೂನನ್ನು ತೊಡಕು ಮಾಡೋಂಥ ಅವಕಾಶಗಳು ಯಾವುದ್ರಲ್ಲಿ ಇರೋದು ಇಲ್ಲ. ಅಕಸ್ಮಾತ್ ಏನನ್ನ ಜನರಿಗೇನ ಈ ಕಣ್ಣೋರ್ಷ ನೀವು ಆದೇಶ ಮಾಡಿದ್ದಲ್ಲಿನೂ 1 ದಿನ 2 ದಿನ ನಿಲ್ಬೋದಷ್ಟೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಅಡಿಯಲ್ಲಿ ಯಾವುದೂ ನಿಲ್ಲಲ್ಲ. ಯಾಕಂದರೆ ಇದು ಸರ್ವೋಚ್ಚ ನ್ಯಾಯಾಲಯದ 7 ಜನ ನ್ಯಾಯಾಧೀಶ ಸಮ್ಮುಖದಲ್ಲಿ ನಡೆದಂಥ ಈ ಒಂದು ವಿಚಾರನ ಭಾಳ ಮನದಟ್ಟಾಗಿ ಈಗೇನು ವಕೀಲರನ್ನು ಸುಮ್ಮನೆ ಕೂತ್ಕೊಳ್ಳಲ್ಲ, ಆಮೇಲೆ ಕೆಲವು ಹಿರಿಯ ನಾಯಕರುಗಳೇನು ಸುಮ್ಮನೆ ಕೂತ್ಕೊಳ್ಳಲ್ಲ, ಕೆಲವು IAS ಆಫೀಸರ್ಗಳು ಸುಮ್ಮನೆ ಕೂತ್ಕೊಳ್ಳಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೋರಾಟಗಾರರು ಸಹ ಸುಮ್ಮನೆ ಕೂತ್ಕೊಳ್ಳಲ್ಲ. ಏನು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸುದೀರ್ಘವಾಗಿ ಚರ್ಚೆಗಳನ್ನು ಮಾಡಿದ್ದೆ. ಈ ಚರ್ಚೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಾವು ಆ ಆದೇಶ ನೋಡಿದ ಮೇಲೆ ನಾವು ಮಾಡ್ತೀವಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದು ನೋಡಿದ ನಂತರ ಏನು ನಿರ್ಣಯ ತೊಗೊಬೇಕು ಆ ನಿರ್ಣಯಗಳನ್ನು ನಮ್ಮ ಹಿರಿಯ ಹೋರಾಟಗಾರರ ಸಮ್ಮುಖದಲ್ಲಿ ಒಂದು ಚರ್ಚೆ ಮಾಡಿ ಮುಂದಿನ ಸಭೆಯನ್ನು ತೆಗೆದುಕೊಂಡು ಅದಕ್ಕೆಲ್ಲ ನಾವು ಭದ್ರಾಗಿರ್ತೀವಿ. BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ನಮ್ಮ ಹೆಸರು B. ಉಸಿರಪ್ಪ ಸ್ವಾಮಿ ಮಾದಿಗ ಅಂತ, ಅಖಿಲ ಭಾರತ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರು. ಈ ಒಳ ಮೀಸಲಾತಿ ಮಾದಿಗರಿಗೆ ದೌರ್ಜನ್ಯ, ಗುಂಡಾಗಿರಿ ಇಂದ ರಾಜಕಾರಣಿಗಳಿಗೂ ಮತ್ತು ಹೋರಾಟಗಾರರಿಗೆ ದಿಕ್ಕು ತಪ್ಪಿಸಿ ಮಾದಿಗರಿಗೆ ಮೋಸ ಮಾಡೋಂಥ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮೋಸ ಮಾಡಿದೆ. ಯಾಕಂದರೆ ಒಳ ಮೀಸಲಾತಿ ಕೊಡಂದ್ರೆ ಆಯೋಗ ಬೇಕು, ಆಯೋಗ ಕೊಟ್ಟಂಥ ವರದಿ ಸರ್ಕಾರ ತಗೊಳ್ಳಲ್ಲ. ಯಾವ 3 ಆಯೋಗ ಕೊಟ್ಟರು ಯಾವ ಆಯೋಗನೂ ವರದಿ ತೊಗೊಂಡಿಲ್ಲ. ಮಾದಿಗರಿಗೆ 1% ಜಾಸ್ತಿ ಆದರೆ ಅದು ನಮಗೆ ಅನ್ಯಾಯ ಆಗಿದೆ. ಅಂದರೆ ಮಾದಿಗರಿಗೆ ಮೋಸ ಮಾಡಿದರೆ ಇವರಿಗೆ ನ್ಯಾಯ ಸಿಗ್ತದೆ. ಆ ಕಾರಣಕ್ಕಾಗಿ ನಮಗೆ 6%ನಲ್ಲಿ ಕೂಡ ಅನ್ಯಾಯ ಮಾಡಿದರೆ ಈ ಮೀಸಲಾತಿ ಅನ್ನೋಂಥದ್ದು ಇವತ್ತೇನು ಚರ್ಚೆ ಮಾಡಿದ್ವಿ, ಈ ಮೀಸಲಾತಿ ನ್ಯಾಯಬದ್ಧವಾಗಿ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಆದೇಶ ಏನು ಹೊಡಿಸಿದೋ ಆ ಪ್ರಕಾರ ಮಾಡಬೇಕು. ಇಲ್ಲ ಅಂದರೆ ಇದರಲ್ಲಿ ಏನಾದರೂ ತೊಡಕು ಮಾಡಿದರೆ ಮಾನ್ಯ ಸಿದ್ದರಾಮಯ್ಯರೇ ನೇರ ಹೊಣೆ ಅಂತಂದು ಈ ಮುಖಾಂತರ ನಾನು ಖಂಡಿಸ್ತೇನೆ. ಡಾಕ್ಟರ್ ಭೀಮರಾಜ್ ಅಂತ ವಿಶ್ವ ಆದಿಜಾಮ ಮಹಾಸಭಾ ರಾಜ್ಯಾಧ್ಯಕ್ಷರು. ಈಗ ಈ ನಡೆ, ಸರ್ಕಾರದ ನಡೆಗಳು ಯಾವ ನಾಟಕೀಯ ನಡೆ ಅಂತ ನಮ್ಗೆ ಹೇಳಲಿಕ್ಕಾಗ್ತಾ ಇಲ್ಲ. ಯಾಕೆಂತಂದರೆ ಆವನೂರು ವರದಿಯಲ್ಲೂ ಕೂಡ 8% ಕೊಡಬೇಕು, 8% ಕೊಡಬೇಕು ಅಂತ ಆಗಿದೆ. ಆಯೋಗಗಳು ನಾವು ನೀವು ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ. ಅದಾದ ನಂತರ ಸದಾಂಶ ಆಯೋಗದಲ್ಲೂ ಕೂಡ 6% ಕೊಡಬೇಕು ಅಂತ ಆಗಿದೆ. ಮತ್ತು ಮಾಧುಸ್ವಾಮಿ ಆಯೋಗನೂ ಕೂಡ ಜನಸಂಖ್ಯೆ ಜಾಸ್ತಿ ಇದ್ದರೆ 6% ಕೊಡಬೇಕು ಅಂತ ಆಗಿದೆ. ಅದಾದ ನಂತರ ನೀವು ಸುಪ್ರೀಂ ಕೋರ್ಟ್ ಆದೇಶವನ್ನು ನಂಬದೆ, ಈ ಆಯೋಗಗಳ ವರದಿಯನ್ನು ಕೂಡ ನಂಬದೆ
ನೀವೇ ಸಪರೇಟಾಗಿ ಸರ್ಕಾರ 1.5 ಕೋಟಿ ಖರ್ಚು ಮಾಡಿ 150 ಕೋಟಿ ಖರ್ಚು ಮಾಡಿ ಏನು ನಾಗಮೋಹನ್ ದಾಸ್ ಆಯೋಗ ಅಂತ ನೀವು ರಚನೆ ಮಾಡಿದ್ರಿ, ನೀವೇ ಆಯೋಗ ರಚನೆ ಮಾಡಿ ನೀವೇ ವರದಿ ತರಿಸ್ಕೊಂಡು ನೀವೇ ಅದನ್ನೆಲ್ಲ ಪರಿಶೀಲನೆ ಮಾಡಿ ಆ ಆಯೋಗದ ವರದಿನೂ ಕೂಡ ನೀವು ಗಣನೆಗೆ ತಗೊಳ್ದೇ ನೀವು ಈ ಪಾಳ್ಯಗಾರಿಕೆ ಥರ ನಿಮ್ಮ ಇಷ್ಟ ಪ್ರಕಾರ ನೀವು ಮಾಡಿರ್ತಕ್ಕಂಥ ಆದೇಶಗಳು ನಿಜವಾಗಲೂ ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಮತ್ತು ಸುಪ್ರೀಂ ಕೋರ್ಟ್ಗೆ ಮೋಸ ಮಾಡ್ದಂಗಾಗಿದೆ. ಅದರಿಂದ ನಾವು ಯಾವುದೇ ಸಂದರ್ಭದಲ್ಲಿ ನಮಗೇನು 6% ಮೊದಲಿಂದ ಕೊಡಬೇಕು ಅಂತ ಹೇಳಿದರೆ 6% ಕೊಡಲೇಬೇಕು. ಮತ್ತು ಪ್ರಮೋಷನ್ನಲ್ಲಿ ಮತ್ತು SCP TSPನಲ್ಲಿ ಪ್ರತಿಯೊಂದರೂ ಕೂಡ ನಮಗೆ ಪೂರ್ಣ ಒಳ ಮೀಸಲಾತಿ ಜಾರಿ ಆಗಲೇಬೇಕು. ಆಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವಂಥದ್ದಿಲ್ಲ. ನಾವೇನು ಮೂಲ ಒಕ್ಕೂಟಗಳ ಏನು ನಮ್ಮ ಒಕ್ಕೂಟ ಇದೆ ಆ ಒಕ್ಕೂಟದ ಮೂಲಕ ನಾವು ಈ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವಂಥ ವಿಚಾರ ಇಲ್ಲ ಸರ್.